ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ನಾನು ಅನೇಕ ಬಾರಿ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಹೊಸ ಪ್ರಯತ್ನಗಳನ್ನು ನಾನು ನಿಮಗೆ ಪರಿಚಯಿಸಿರುತ್ತೇನೆ. ಹಾಗೆಯೇ ಇಂದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಹೊಸ ವ್ಯವಸ್ಥೆಯನ್ನು ಕಲ್ಪಿಸಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಬಯಸುತ್ತೇನೆ. ಪ್ರವಾಸವೆಂದ ಕೂಡಲೇ ನೆನಪಾಗುವುದು ಹಳೆಯ ಗಾದೆಯ ಮಾತು, ಕೋಶವನ್ನಾದರೂ ಓದು, ದೇಶವನ್ನಾದರೂ ಸುತ್ತು, ಅಂದರೆ ಮಾತ್ರ ನೀನು ಪರಿಪೂರ್ಣ ಮನುಷ್ಯನಾಗಲು ಸಾಧ್ಯ ಎಂಬುದು ಎಲ್ಲರಿಗೂ ತಟ್ಟನೆ ನೆನಪಿಗೆ ಬರುತ್ತದೆ. ಹಾಗೆಯೇ ಈಗ ಬರೀ ಪ್ರವಾಸವಾಗಿ ಉಳಿದಿಲ್ಲ. ಈಗ ಸಾಹಸ ಪ್ರಯತ್ನಗಳನ್ನು ಮಾಡಲು ಜನರು ಮನಸ್ಥಿತಿಯನ್ನು ಹೊಂದಿದ್ದಾರೆ. ಅಡ್ವೆಂಚರಸ್ ಎಂದು ಇದನ್ನು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ. ಹೊಸ ಹೊಸ ಅಡ್ವೆಂಚರ್ಗಳನ್ನು ಮಾಡಲು ಜನರು ಉತ್ಸುಕರಾಗಿರುತ್ತಾರೆ. ಹಾಗೆಯೇ ಹೀಗೆ ಹೊಸದೊಂದು ಪ್ರಯತ್ನವನ್ನು ಉಡುಪಿಯ ಕಾಪು ಬೀಚ್ ಮಾಡಲು ಮುಂದಾಗಿದೆ. ಕಾಪು ಮನೋಹರ್ಗಢ ಕೋಟೆಯ ಹಳೆಯ ಪಳೆಯುಳಿಕೆ ಬೃಹದಾಕಾರದ ಬಂಡೆಯ ಮೇಲೆ ಬ್ರಿಟಿಷರಿಂದ ನಿರ್ಮಿಸಲ್ಪಟ್ಟ ಲೈಟ್ ಹೌಸ್ನೊಂದಿಗೆ ಈಗ ಕಾಪು ಬೀಚ್ನಲ್ಲಿ ಇಂದಿನಿಂದ ಪ್ಯಾರಾಮೋಟರಿಂಗ್ ರೈಡ್ ಆರಂಭವಾಗಲಿದೆ. ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಕರಾವಳಿ ಅಡ್ವೆಂಚರಸ್ ನೇತೃತ್ವದಲ್ಲಿ ಪ್ಯಾರಾಮೋಟರಿಂಗ್ ಆರಂಭ. ಸುಮಾರು 8 ರಿಂದ 10 ಕಿಲೋಮೀಟರ್ ನಾವು ಪ್ಯಾರಾಮೋಟರಿಂಗ್ನಲ್ಲಿ ಪ್ರಯಾಣಿಸಬಹುದು. ಕಾಪು ಬೀಚ್ನಿಂದ ಮಟ್ಟು ಬೀಚ್ವರೆಗೆ ತೆರಳಿ ಮರಳಿ ಕಾಪು ಬೀಚ್ವರೆಗೆ ಬರುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದೂರದ ಸುಂದರ ಪ್ರವಾಸಿ ಅನುಭವವನ್ನು ಕಲ್ಪಿಸಿಕೊಡಲಾಗಿದೆ. ಸಿಂಗಲ್ ರೈಡರ್ ವ್ಯವಸ್ಥೆಯನ್ನು ಸದ್ಯಕ್ಕೆ ಕಲ್ಪಿಸಿಕೊಡಲಾಗಿದ್ದು, ನಂತರದಲ್ಲಿ ಡಬಲ್ ರೈಡಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಪ್ಯಾರಾಮೋಟರಿಂಗ್ನಲ್ಲಿ ಅನುಭವಿ ಪೈಲಟ್ಗಳು ಕಾರ್ಯನಿರ್ವಹಿಸಲಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಹಾಗೂ ದೂರವಾಣಿಯ ಮೂಲಕ ಬುಕ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಪು ಬೀಚ್ನ ಇನ್ನಷ್ಟು ಪ್ರೇಕ್ಷಣೀಯ ಸ್ಥಳಗಳು. ಕಾಪು ಬೀಚ್ನಲ್ಲಿ ಸ್ಕ್ಯೂಬಾ ಡ್ರೈವಿಂಗ್ ವ್ಯವಸ್ಥೆ ಇದ್ದು, ಇದರ ಜೊತೆಗೆ ಮಕ್ಕಳ ಮನೋರಂಜನೆಗಾಗಿ ವಿವಿಧ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮಿನಿ ಬೈಕ್ ರೈಡಿಂಗ್, ಒಂಟೆ ಸವಾರಿ, ಬಿಸಿಲಿನಲ್ಲಿ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ. ಬಹುಶಃ ಈ ವ್ಯವಸ್ಥೆಯು ವಿದೇಶಿಯರಿಗಾಗಿ ನಿರ್ಮಿಸಿರಬಹುದು. ಇಂದಿನಿಂದ ಅಂದರೆ ಡಿಸೆಂಬರ್ 1, 2024ರಿಂದ ಕಾಪು ಬೀಚ್ನಲ್ಲಿ ಅಧಿಕೃತವಾಗಿ ಪ್ಯಾರಾಮೋಟರಿಂಗ್ ಇವತ್ತಿನಿಂದ ಜಾರಿಯಾಗಲಿದೆ. ವಾಟರ್ ಸ್ಪೋರ್ಟ್ಸ್ ರೂಪದಲ್ಲಿ ಸ್ಪೀಡ್ ಬೋಟ್, ಜಸ್ಕಿ, ಬಂಪರ್, ಬನಾನಾ ಬೋಟ್ ಹೀಗೆ ಅನೇಕ ಮನೋರಂಜನಾ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಕುಟುಂಬ ಸಮೇತರಾಗಿ ಮನೋರಂಜನೆಯನ್ನು ಇಲ್ಲಿ ಪಡೆಯಬಹುದು. ಕಾಪು ಬೀಚ್ನ ವಿಶೇಷತೆಗಳು. ಕಾಪು ಬೀಚ್ನ ಕಡಲ ತೀರ ನೀಲಿ ಬಣ್ಣದ ನೀರು ಶುದ್ಧವಾದ ಮರಳಿನಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. 1901ರಲ್ಲಿ ಬಂಡೆಯ ಮೇಲೆ ನಿರ್ಮಿಸಲಾದ 27 ಮೀಟರ್ ಎತ್ತರದ ದೀಪಸ್ತಂಭವು ಪ್ರಮುಖ ಆಕರ್ಷಣೆಯಾಗಿದೆ. ಸಮುದ್ರದ ನೀರು ಅಲೆಯಾಗಿ ಬಂಡೆಗಳಿಗೆ ಅಪ್ಪಳಿಸುವುದನ್ನು ಪ್ರವಾಸಿಗರು ರೋಮಾಂಚಿಸುತ್ತಾರೆ. ಲೈಟ್ ಹೌಸ್ ನೋಡುವುದು ಸಹ ಒಂದು ರೋಮಾಂಚನಕಾರಿ ಅನುಭವವನ್ನು ಕೊಡುತ್ತದೆ. ಕಾಪು ಬೀಚ್ನಲ್ಲಿ ಕಳೆದ 2 ವರ್ಷಗಳಿಂದ ಪ್ಯಾರಾಮೋಟರಿಂಗ್ ರೈಡಿಗೆ ಅನುಮತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ಇದೀಗ ಅದು ಯಶಸ್ವಿಯಾಗಿ ಮುಂದುವರೆದಿದೆ. ಇಂದಿನ ಸಿಂಗಲ್ ರೈಡಿಂಗ್ ವ್ಯವಸ್ಥೆ ಇದ್ದು, ಮುಂದೆ ಡಬಲ್ ರೈಡಿಂಗ್ ಕೂಡ ಕಲ್ಪಿಸಿಕೊಡಲಾಗುತ್ತದೆ. ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗಿದೆ. ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಸೂಕ್ತ ದರ ನಿಗದಿ ಮಾಡಲಾಗಿದ್ದು, ಪ್ರವಾಸಿಗರ ರಕ್ಷಣೆ, ಭದ್ರತೆ ಮತ್ತು ಸುರಕ್ಷತೆ ಹಾಗೂ ಬೀಚ್ನಲ್ಲಿರುವ ಇತರೆ ಪ್ರವಾಸಿಗರಿಗೆ ತೊಂದರೆಯಾಗದಂತೆ ಕ್ರಮವನ್ನು ವಹಿಸಿದ್ದಾರೆ. ಖಾಸಗಿ ಸಹಭಾಗಿತ್ವದೊಂದಿಗೆ ಪ್ಯಾರಾಮೋಟರಿಂಗ್ ರೈಡ್ ವಾಟರ್ ಸ್ಪೋರ್ಟ್ಸ್ ಆರಂಭಕ್ಕೆ ಸಿದ್ಧತೆಗಳು ನಡೆಯುತ್ತಿರುವುದು ಸ್ವಾಗತಾರ್ಹ. ಕಾಪು ಸೇರಿದಂತೆ ಪಡುಬಿದ್ರಿ, ಹೆಜಮಾಡಿ, ಮಟ್ಟು ಸೇರಿ ವಿವಿಧ ಬೀಚ್ಗಳಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಲು ಹೊಸ ಪ್ರಯತ್ನಗಳು ನಡೆಯುತ್ತಿವೆ. ಪ್ಯಾರಾಮೋಟರಿಂಗ್ ಅಂದರೆ ಏನು ಎಂಬುದನ್ನು ಈಗ ತಿಳಿಯುತ್ತಾ ಹೋಗೋಣ. ಇದೊಂದು ಅಲ್ಟ್ರಾಲೈಟ್ ವಿಮಾನ. ಇಲ್ಲಿ ಪೈಲಟ್ಗಳು ಮತ್ತು ಸವಾರರ ಹಿಂದೆ ಒಂದು ರೆಕ್ಕೆಗೆ ಜೋಡಿಸಲಾಗಿರುತ್ತದೆ. ಮೋಟರೀಕೃತ ಬೆನ್ನು ಹೊರೆ ಘಟಕವಿರುತ್ತದೆ. ಪೋರ್ಟಬಲ್ ಎಂಜಿನ್ ಚಾಲಿತ ಪ್ರೊಪೆಲ್ಲರ್ ವ್ಯವಸ್ಥೆಯನ್ನು ಬಳಸಿಕೊಂಡು ಟೇಕಾಫ್ ಮಾಡಲು ಹಾಗೂ ಹಾರಲು ಅವಕಾಶವಿರುತ್ತದೆ. ಇಲ್ಲಿ ವೇಗ ಹೆಚ್ಚಿಸಲು, ಕಡಿಮೆ ಮಾಡಲು ಅವಕಾಶವಿರುತ್ತದೆ. ಇದರ ವಿಶೇಷವೆಂದರೆ
ಪೈಲಟ್ಗಳು ಪ್ಯಾರಾಮೋಟರನ್ನು ಸಾಂಪ್ರದಾಯಿಕ ರನ್ವೇ ಅಗತ್ಯವಿರುವುದಿಲ್ಲ. ಸಣ್ಣ ಜಾಗ ಅಥವಾ ತೆರೆದ ಪ್ರದೇಶಗಳಲ್ಲಿ ಪ್ಯಾರಾಮೋಟರನ್ನು ಮೇಲೆ ಹಾರಿಸಬಹುದು ಮತ್ತು ಮೇಲಿನಿಂದ ಕೆಳಗೆ ಇಳಿಸುವುದು ಈ ಪ್ಯಾರಾಮೋಟರ್ನ ವ್ಯವಸ್ಥೆಯಾಗಿದೆ. ನೀವು ಉಡುಪಿಗೆ ಹೋದಾಗ ಈ ಪ್ಯಾರಾಮೋಟರ್ನ ಅನುಭವವನ್ನು ನೀವು ಇಂದಿನಿಂದ ಅನುಭವಿಸಬಹುದು. ರೋಮಾಂಚನಕಾರಿ ಅನುಭವವನ್ನು ನೀವು ಇಲ್ಲಿ ಪಡೆಯಬಹುದು. ಉಡುಪಿಗೆ ಹೋದಾಗ ಒಂದು ಸಾರಿ ಕಾಪು ಬೀಚ್ಗೆ ಹೋಗಿ ಮೋಟರ್ ರೈಡಿಂಗ್ ವ್ಯವಸ್ಥೆಯನ್ನು ನೋಡಿ ಆನಂದಿಸಿ ಬರೋಣ. ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯನ್ನು ಬೆಳೆಸೋಣ, ಉಳಿಸೋಣ ಎಂದು ಹೇಳಿ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.